ನಮ್ಮ ತಂದೆ ತಾಯಿ ಹೆಸರಿಟ್ಟಿರೋದು ಸತೀಶ್ ಅಂತ. ನಾನು 1989 ಕ್ಯಾಡಬಾಂಬ್ಸ್ ಅಂತ, ಕ್ಯಾಡಬಾಂಬ್ಸ್ ಕೆನೆಲ್ ಅಂತ, ಆದರೆ ಅದು ಪ್ರಿಫಿಕ್ಸ್ ಅಫಿಕ್ಸ್ ಅಂತೀವಿ. ಕೆನೆಲ್ ಕ್ಲಬ್ ಆಫ್ ಇಂಡಿಯಾ ಚೆನ್ನೈಯಲ್ಲಿ ಕ್ಯಾಡಬಾಂಬ್ಸ್ ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿಸ್ತೀನಿ. ಅಂದರೆ ಒಂದು ಡಾಗ್ ಹೆಸರು ಬರಬೇಕಾದ್ರೆ ನಾಯಿದು ಪೇಪರಲ್ಲಿ ಅದು ರೂಬಿ ಅಂತಿದ್ರೆ ಕ್ಯಾಡಬಾಂಬ್ಸ್ ರೂಬಿ ಅಂತ ಬರುತ್ತೆ. ಏನಕ್ಕೆ ಕಾರಣ ಅಂದರೆ, ಈಗ ಪೇಪರಲ್ಲಿ ಬರೀ ರೂಬಿ, ರಾಜ, ರಾಣಿ ಅಂತಿದ್ರೆ ಅದ್ರದ್ದು ಓನರ್ ಯಾರು ಅಂತ ಗೊತ್ತಾಗಲ್ಲ. ಅದ್ರ ಮುಂದೆ ಕ್ಯಾಡಬಾಂಬ್ಸ್ ರೂಬಿ ಅಂತಿದ್ರೆ ಈ ಕ್ಯಾಡಬಾಂಬ್ಸ್ ಲೈನ್ ಇದು ಅಂತಾರೆ, ಬ್ಲಡ್ ಲೈನ್ ಅಂತ ಹೇಳ್ತಾರೆ. ಅದು ನಮ್ಮ ಫೀಲ್ಡ್ ಅವ್ರಿಗೆ ಅರ್ಥ ಆಗುತ್ತೆ, ಆದರೆ ನಿಮಗೆ ಅದು ಗೊತ್ತಾಗಲ್ಲ. ಆ ಕ್ಯಾಡಬಾಂಬ್ಸ್ 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 ಅಂತ ಅದ್ರ ಅಪ್ಪ ಅಮ್ಮ ಎಲ್ಲ ಕ್ಯಾಡಬಾಂಬ್ಸ್ ಅಂದ್ಬಿಟ್ಟು ಆಮೇಲೆ ನಾಯಿ ಹೆಸರು ಇರುತ್ತೆ, ಅದನ್ನ ಪ್ರಿಫಿಕ್ಸ್ ಅಫಿಕ್ಸ್. ಅದೇನಾಯ್ತು, ನನಗೆ ಅವಾಗಿಂದನೇ ಕ್ಯಾಡಬಾಯ್, ಕ್ಯಾಡಬಾಂಬ್ಸ್, ಕ್ಯಾಡಬಾಂಬ್ಸ್ ಸತೀಶ್, ಕ್ಯಾಡಬಾಂಬ್ಸ್ ಸತೀಶ್ ಕ್ಯಾಡಬಾಂಬ್ಸ್ ಆ ಥರ ಎಲ್ಲ ಕರಿಯಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ವರ್ಲ್ಡಲ್ಲೇ ಸತೀಶ್ ಕ್ಯಾಡಬಾಂಬ್ಸ್ ಅನ್ನೋದು ಫೇಮಸ್ ಆಗಿದೆ. ಆದರೆ ಕ್ಯಾಡಬಾಂಬ್ಸ್ ಅನ್ನೋದು ನಾನು ಕಾಪಿ ಮಾಡಿರೋದು ಕ್ಯಾಡಬ್ಯಾಮ್ಸ್ ಅಂತ ಹಾಸ್ಪಿಟಲ್ ಇದೆ ಕನಕಪುರ ರೋಡು JP ನಗರಲ್ಲಿ, ಅವ್ರದ್ದು ತೆಗೆದು ಹಾಕೊಂಡಿದ್ದೀನಿ. ಇವತ್ತು ಅವ್ರಿಗಿಂತ ವರ್ಲ್ಡ್ ಲೆವೆಲಲ್ಲಿ ನಂದೇ ಟಾಪಲ್ಲಿರೋದು ಕ್ಯಾಡಬಾಂಬ್ಸ್ ಅಂತ. ನಾನು ಅವ್ರದ್ದೇ ಕಾಪಿ ಮಾಡಿರ್ಬೋದು, ಆದರೆ ನಂದೇ ಇವಾಗ ಮೇಲಿರೋದ್ರಿಂದ ಅವ್ರದ್ದು ಕಾಲು ನನಗೆ ಬರುತ್ತೆ. ಅವ್ರಿಗೆ ಸರ್ಚ್ ಮಾಡಿದ್ರೆ ಅದು ನಂದೇ ತೋರಿಸುತ್ತೆ. ಅವ್ರು ನನ್ಗೆ ಹೊಡೆದ್ಬಿಟ್ಟು ಇವತ್ತು ರಿಪೋರ್ಟ್ ಕಲೆಕ್ಟ್ ಮಾಡಕ್ಕೆ ಬರ್ಬೋದಾ ಅಂತಾರೆ. ಇಲ್ಲ ಅದು ತೆಗೆದು ತೆಗೆದು ಹಾಕಿ ಅಲ್ಲಿಗೆ ಹೋಗುತ್ತೆ.